ರಾಯಚೂರು ಜಿಲ್ಲೆಗೆ ಏಮ್ಸ್ ಮಂಜೂರು ಮಾಡುವಂತೆ ಆಗ್ರಹಿಸಿ ನಡೆದಿರುವ ಹೋರಾಟ 1500 ದಿನಗಳು ಕಳೆದಿದ್ದು, ಆದರೆ ರಾಜಕಾರಣಿಗಳ ಹಿತಾಸಕ್ತಿ ಇಲ್ಲದ ಕಾರಣ ಈ ಪರಿಸ್ಥಿತಿಯಾಗಿದೆ ಎಂದು ಏಮ್ಸ್ ಹೋರಾಟ ಸಮಿತಿ ಪದಾಧಿಕಾರಿಗಳು ಮಾನ್ವಿ ತಹಸೀಲ್ದಾರ್ ಮೂಲಕ ಪ್ರಧಾನಮಂತ್ರಿಗೆ ಮನವಿ ಪತ್ರ ಸಲ್ಲಿಸಿದರು. ರಾಯಚೂರು ಅತಿ ಹಿಂದುಳಿದ ಜಿಲ್ಲೆಯಾಗಿದ್ದರಿಂದ ಈ ಭಾಗದಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ. ಆದರೆ ಈ ಸಮಸ್ಯೆ ಅರಿತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕಾಳಜಿ ಇಲ್ಲದ ಕಾರಣ ರಾಯಚೂರಿಗೆ ಅನ್ಯಾಯವಾಗಿದೆ ಎಂದು ಹೋರಾಟ ಸಮಿತಿ ಸಂಚಾಲಕ ಎಚ್. ಶಫ್ರುದ್ದೀನ್ ಪೊತ್ನಾಳ್ ಕಿಡಿಗಾರಿದರು. ಈ ಭಾಗದ ಶಾಸಕರು ಮತ್ತು ಸಚಿವರು, ಸಂಸದರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಮೂಲಕ ರಾಯಚೂರು ಜಿಲ್ಲೆಗೆ ಏಮ್ಸ್ ಮಂಜೂರು ಮಾಡಲು ಅನುಕೂಲ ಮಾಡಬೇಕು ಎಂದು ಆಗ್ರಹಿಸಿದರು. ಬಂಧುಗಳೇ, ಇವತ್ತು ರಾಯಚೂರಿನಲ್ಲಿ ಏಮ್ಸ್ ಸಂಸ್ಥೆ ಸ್ಥಾಪನೆ ಮಾಡಬೇಕಂತೇಳಿ ಒತ್ತಾಯಿಸಿ ರಾಯಚೂರಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣ ಮುಂಭಾಗದಲ್ಲಿ ಏನು ಇವತ್ತು ಪ್ರತಿಭಟನೆ ನಡೀತಾ ಇದೆ. ಇವತ್ತಿಗೆ ಅದು 1500 ದಿನಗಳಿಗೆ ಇವತ್ತು ಕಾಲಿಟ್ಟಿದೆ. ಅಂದರೆ ಸುಮಾರು 4 ವರ್ಷಗಳು ಏನಪ್ಪ ಅಂದಿಗಿನ ಇವತ್ತು ಸತತ ಹೋರಾಟ ಏನಪ್ಪ ಅಂದಿಗಿನ ಇವತ್ತು ರಾಯಚೂರು ನಗರದಲ್ಲಿ ನಡೀತಾ ಇದೆ. ಇದು ಒಂದು ಇಡೀ ನಮ್ಮ ರಾಜ್ಯದಲ್ಲಿಯೇ ನಡೆದಿರ್ತಕ್ಕಂಥ ಒಂದು ಐತಿಹಾಸಿಕ ಹೋರಾಟ ಅಂತೇಳಿ ನಾನು ಈ ಒಂದು ಹೋರಾಟವನ್ನೇನಪ್ಪಂಗಿನ ಈ ಸಂದರ್ಭದಲ್ಲಿ ಸ್ಮರಿಸ್ತೇನೆ. ಯಾಕಂತ ಹೇಳಿದ್ರೆ ಇಷ್ಟು ದೀರ್ಘಾವಧಿಯ ಒಂದು ಹೋರಾಟ, ದೀರ್ಘಕಾಲದ ಹೋರಾಟ, ಸುಮಾರು 4 ವರ್ಷಗಳ ಕಾಲ ನಮಗೆ ಒಂದು ಸರಿಯಾದತಕ್ಕಂಥ ಆರೋಗ್ಯ ಸೇವೆ ಬೇಕಂತೇಳಿ ಇವತ್ತು ನಾವೇನು ಹೋರಾಟ ಮಾಡ್ತಿದ್ದೀವಿ, ಇದು ನಮ್ಮ ರಾಯಚೂರು ಜಿಲ್ಲೆಯ ದುರ್ದೈವ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೇನೆ. ಯಾಕೆಂತ ಹೇಳಿದ್ರೆ ಇವತ್ತು 4 ವರ್ಷಗಳಿಂದ ಸತತ 10 ಹಲವು ಬಗೆಯ ಹಂತದ ಹೋರಾಟಗಳನ್ನೇನಪ್ಪಂಗಿನ ಇವತ್ತು ಏಮ್ಸ್ ಹೋರಾಟ ಸಂಸ್ಥೆ ನೇತೃತ್ವದಲ್ಲಿ ಸನ್ಮಾನ್ಯ ಬಸವರಾಜ ಕಳಸ ಇವರ ನೇತೃತ್ವದಲ್ಲಿ ಇವತ್ತು ಹೋರಾಟ ನಡೆದು ಇಡೀ ರಾಯಚೂರು ಜಿಲ್ಲೆಯಾದ್ಯಂತ ಮತ್ತು ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಸಹ ಇವತ್ತು ಹೋರಾಟ ನಡೆದಿರ್ತಕ್ಕಂಥದ್ದು, ಬಂದ್ ನಡೆದಿರ್ತಕ್ಕಂಥದ್ದು. ಇಷ್ಟೇ ಅಲ್ಲ, ಮತ್ತು ನವದೆಹಲಿಯವರೆಗೂ ಸಹ ಈ ಒಂದು ಹೋರಾಟ ಏನಪ್ಪಂಗಿನ ಇವತ್ತು ಮುಟ್ಟಿರ್ತಕ್ಕಂಥದ್ದು. ನವದೆಹಲಿಯ ಜಂತರ್ ಮಂತರ್ನಲ್ಲಿ ಏನಪ್ಪಂಗಿನ ಒಂದು ಬೃಹತ್ ಪ್ರತಿಭಟನೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಏನಪ್ಪಂಗಿನ ರಾಯಚೂರಿನಲ್ಲಿ ಈ ಒಂದು ಏಮ್ಸ್ ಸಂಸ್ಥೆ ಸ್ಥಾಪನೆ ಮಾಡತಕ್ಕಂಥ ಅವಶ್ಯಕತೆಯನ್ನೇನಪ್ಪಂಗಿನ ಇವತ್ತು ಅಲ್ಲಿ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಏನಪ್ಪಂಗಿನ ಮಾಡಿರ್ತಕ್ಕಂಥದ್ದು. ಆದಾಗ್ಯೂ ಸಹ ಇವತ್ತಿನವರೆಗೂ ಸಹ ಏನಪ್ಪಂಗಿನ ಇವತ್ತು ಏಮ್ಸ್ ಸಂಸ್ಥೆ ಸ್ಥಾಪನೆಗೆ ಯಾವುದೇ ಸರ್ಕಾರದ ಇವತ್ತು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಯಾವುದೇ ಒಂದು ಮುತುವರ್ಜಿ ಏನಪ್ಪಂಗಿನ ವಹಿಸೇ ಇರ್ತಕ್ಕಂಥದ್ದು ಖಂಡನೀಯ ಅಂತೇಳಿ ನಾನು ಇವತ್ತು ಮಾನ್ವಿ ಏಮ್ಸ್ ಸಂಸ್ಥೆ ವತಿಯಿಂದ ಉಗ್ರವಾಗಿ ಏನಪ್ಪಂಗಿನ ಈ ಒಂದು 2 ಸರ್ಕಾರಗಳ ನೀತಿಯನ್ನೇನಪ್ಪಂಗಿನ ಖಂಡಿಸ್ತೇನೆ. ಇವತ್ತು ರಾಯಚೂರು ಜಿಲ್ಲೆಯನ್ನೇನಪ್ಪಂಗಿನ ಇವತ್ತು ಇಡೀ ದೇಶದಲ್ಲಿಯೇ ರಾಯಚೂರು ಜಿಲ್ಲೆ ಅಪೌಷ್ಟಿಕತೆಯಿಂದ ಏನಪ್ಪಂಗಿನ ಬಳಲಿ ಇವತ್ತು ಸಾವು ನೋವುಗಳು ಸಂಭವಿಸಿರ್ತಕ್ಕಂಥದ್ದೇನಪ್ಪಂಗಿನ ಇವತ್ತು ದಾಖಲೆಯಾಗಿದೆ. ಅದೇ ರೀತಿಯಾಗಿ ಇವತ್ತು ಬಾಣಂತಿಯರು ಮತ್ತು ಶಿಶು ಮರಣದ ಇವತ್ತು ಇಡೀ ದೇಶದಲ್ಲಿ ಏನಪ್ಪಂಗಿನ ಅತಿ ಹೆಚ್ಚು ಇದು ನಮ್ಮ ರಾಯಚೂರು ಜಿಲ್ಲೆ ಅಂತಕ್ಕಂಥದ್ದು ಏನಪ್ಪಂಗಿನ ದೃಢಪಟ್ಟಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಎಲ್ಲ ಇವತ್ತು ಈ ಒಂದು ಅಪೌಷ್ಟಿಕತೆ ಇವತ್ತು ಜನ ಸಾಯ್ತಾ ಇದ್ದಾರೆ. ಇವತ್ತು ಶಿಶು ಮರಣ, ಬಾಣಂತಿಯರ ಇವತ್ತು ಹೆರಿಗೆ ಸಂದರ್ಭದಲ್ಲಿ ಬಡವರಿಗೆ, ಕಾರ್ಮಿಕರಿಗೆ, ಕೂಲಿಕಾರರಿಗೆ ಇವತ್ತು ಸರಿಯಾಗಿರ್ತಕ್ಕಂಥ ಆರೋಗ್ಯ ವ್ಯವಸ್ಥೆ ಸಿಗದೆ ಇವತ್ತು ಅವರು ವಂಚಿತರಾಗಿ ಏನಪ್ಪಂಗಿನ ಇವತ್ತು ತಮ್ಮ ಪ್ರಾಣವನ್ನೇನಪ್ಪಂಗೆ ಕೊಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಯಚೂರಿನಲ್ಲಿ ಅತಿ ಅವಶ್ಯಕ, ಅದೇ ರೀತಿಯಾಗಿ ಏನಪ್ಪ ನೀತಿ ಆಯೋಗದ ಶಿಫಾರಸಿನಂತೆ ಇವತ್ತು ರಾಯಚೂರು ಜಿಲ್ಲೆಯನ್ನು ಮಹತ್ವಾಕಾಂಕ್ಷಿ ಜಿಲ್ಲೆ ಅಂತೇಳಿ ಇವತ್ತು ಘೋಷಣೆ ಮಾಡಿ ಇವತ್ತು ಆರೋಗ್ಯ ಸೇವೆನೇ ನೀವು ಒದಗಿಸಕ್ಕಾಗಿಲ್ಲ ಅಂತ ಹೇಳಿದ್ರೆ ಇವತ್ತು ನಾನು ನಿಜವಾಗಲ್ಲ ಅಂತ ಹೇಳಿದ್ರೆ ರಾಜ್ಯ ಕೇಂದ್ರ ಸರ್ಕಾರಕ್ಕೆ ಏನಪ್ಪಂಗಿನ ಇವತ್ತು ತಲೆ ತಗ್ಗಿಸ್ಬೇಕು ನೀವು ಅಂತೇಳಿ ಹೇಳ್ತೇನೆ. ಬರೀ ಹೇಳೋದಕ್ಕೆ ಮಾತ್ರ ರಾಯಚೂರು ಜಿಲ್ಲೆ ಏನಪ್ಪಂಗಿನ ಮಹತ್ವಾಕಾಂಕ್ಷೆ ಜಿಲ್ಲೆ ಅಂತೇಳಿ ಇವತ್ತು ಘೋಷಣೆ ಮಾಡಿರ್ತಕ್ಕಂಥದ್ದು. ಬರೀ ಪ್ರಚಾರ ಪಡೆದುಕೊಳ್ಳೋಕ್ಕಲ್ಲ, ನೀವು ಮಹತ್ವಾಕಾಂಕ್ಷೆ ಜಿಲ್ಲೆ ಅಂದ್ರೆ ಇವತ್ತು ಏನು ವಿಶೇಷವಾಗಿರ್ತಕ್ಕಂಥ ಯೋಜನೆಗಳನ್ನು ರಾಯಚೂರು ಜಿಲ್ಲೆಗೆ ಕೊಟ್ಟಿದ್ದೀರಿ. ಒಂದು ಸಲ ನೀವು ಆತ್ಮಾವಲೋಕನ ಮಾಡಿಕೊಳ್ಬೇಕು ರಾಜಕಾರಣಿಗಳು, ವಿಶೇಷವಾಗಿ ನಮ್ಮ ಜಿಲ್ಲೆಯ ರಾಜಕಾರಣಿಗಳು, ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳು. ಇವತ್ತೇನು ನೀವು ಜನರಿಂದ ಮತ ಪಡೆದು ಆಯ್ಕೆಯಾಗಿದ್ದೀರಿ, MLA ಇರ್ಬೋದು, MP ಇರ್ಬೋದು, ಸಚಿವರುಗಳು ಇರ್ಬೋದು, ಮಾಜಿ ಸಚಿವರುಗಳು ಇರ್ಬೋದು, ನಿಜವಾಗ್ಲೂ ಅಂತಿದ್ರೆ ನಿಮಗೆ ನಾಚಿಕೆ ಬರಬೇಕು. 4 ವರ್ಷಗಳ ಕಾಲ ಇವತ್ತು ರಾಯಚೂರಿನಲ್ಲಿ ಸತತ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಮ್ಮ ವಿಫಲತೆ, ನಿಮ್ಮ ನಿಷ್ಕ್ರಿಯತೆಯಿಂದಲೇ ಇವತ್ತು 4 ವರ್ಷಗಳ ಕಾಲ ಇವತ್ತು ಧರಣಿ ನಡೆದಿದೆ. ನೀವೆಲ್ಲ ಪಕ್ಷದ ಜನಪ್ರತಿನಿಧಿಗಳು ರಾಜೀನಾಮೆ ಕೊಟ್ಟು ದೆಹಲಿಯಲ್ಲಿ ಜಂತರ್ ಮಂತರ್ನಲ್ಲಿ ಧರಣಿ ಮಾಡ್ರಿ.
ಒಂದು ದಿನದಲ್ಲಿ ಏನಪ್ಪ ಹಿಂಗಿನ ಏಮ್ಸ್ ನಮ್ಮ ರಾಯಚೂರು ಜಿಲ್ಲೆಗೆ ಶಾಂಕ್ಷನ್ ಏನಪ್ಪ ಹಿಂಗಿನ ಆಗ್ತದ, ಮಂಜೂರು ಆಗ್ತದ. ಆ ಇಚ್ಛಾಶಕ್ತಿ ಕೊರತೆ ನಿಮಗಿದೆ. ಹಿಂಗಾಗಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ, ನಮ್ಮ ರಾಯಚೂರು ಜಿಲ್ಲೆಯ ಎಲ್ಲ ಪಕ್ಷದ ಇವತ್ತು ರಾಜಕೀಯ ಪಕ್ಷದ ಮುಖಂಡರುಗಳೇನಿದ್ದೀರಿ, ನೀವು ನಾಲಾಯಕರು, ಜನಪ್ರತಿನಿಧಿಗಳೇನಿದ್ದೀರಿ, ನೀವು ಇವತ್ತು MLAಗಳು MP ಗಳು ತಕ್ಷಣ ನೀವು ರಾಜೀನಾಮೆ ಕೊಡಬೇಕು. ನೀವು ನರಸತ್ತ ರಾಜಕಾರಣಿಗಳು ಇವತ್ತು ಹಿಂಗಾಗಿ ಏನಪ್ಪ ನೀವು ಆ ಸ್ಥಾನದಲ್ಲಿ ಇರೋಕ್ಕೆ ಅಯೋಗ್ಯರು ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಿಮ್ಮ ನಿರ್ಲಕ್ಷ್ಯತನವನ್ನು ಉಗ್ರವಾಗಿ ಖಂಡಿಸ್ತೇನೆ. ಈ ಒಂದು ಏನು ರಾಯಚೂರಿನಲ್ಲಿ ಇವತ್ತು 1500ನೇ ದಿನಕ್ಕೆ ಏನು ಕಾಲಿಟ್ಟಿದೆ ಈ ಹೋರಾಟ, ಆ ಹೋರಾಟಕ್ಕೆ ಬೆಂಬಲಿಸಿ ರಾಯಚೂರಿನಲ್ಲಿ ಏಮ್ಸ್ ಸಂಸ್ಥೆ ಸ್ಥಾಪನೆ ಮಾಡಲೇಬೇಕೆಂದು ಒತ್ತಾಯಿಸಿ ಇವತ್ತು ಇಡೀ ರಾಯಚೂರು ಜಿಲ್ಲೆಯಲ್ಲಿ, ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಈ ದಿನ ಚಳವಳಿ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಸಹ ಇವತ್ತು ಮಾನ್ವಿ ನಗರದಲ್ಲಿ ಈ ಒಂದು ಪ್ರತಿಭಟನೆ ಮಾಡಿ ಮನವಿ ಪತ್ರವನ್ನು ಕೊಟ್ಟಿದ್ದೀನಿ. ಮತ್ತೊಮ್ಮೆ ನಾನು ಮಾನ್ವಿ ತಾಲೂಕು ಏಮ್ಸ್ ಸಂಸ್ಥೆ ವತಿಯಿಂದ, ಏಮ್ಸ್ ಹೋರಾಟ ಸಮಿತಿ ವತಿಯಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಒತ್ತಾಯ ಮಾಡ್ತೇನೆ, ತಕ್ಷಣ ರಾಯಚೂರಿನಲ್ಲಿ ಏಮ್ಸ್ ಸಂಸ್ಥೆ ಸ್ಥಾಪನೆ ಮಾಡಲು ತಾವೆಲ್ಲ ಕ್ರಮ ಕೈಗೊಳ್ಳಬೇಕಂತೇಳಿ ನಾನು ಒತ್ತಾಯ. ವರದಿ ಶಫೀಕ್ ಹುಸೇನ್, ಮಾನವಿ. ಹೋರಾಟ